ರಾಜಧಾನಿಗಳು ಅಂಡಮಾನ್ ಮತ್ತು ನಿಕೋಬಾರ್ ಚಂಡೀಗಢ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದೀವ್ ದೆಹಲಿ ಲಡಾಖ್ ಎಣ್ಣೆ ಲಕ್ಷದ್ವೀಪ ಕವರಟ್ಟಿ ಜಮ್ಮು ಮತ್ತು ಕಾಶ್ಮೀರ ಎಣ್ಣೆ ಪುದುಚೇರಿ ಪಾಂಡಿಚೇರಿ. ಧನ್ಯವಾದ. ತಮಿಳುನಾಡಿಗೆ ಹೋದ್ರೆ ಕನ್ನಡ ಇದಿರಲ್ಲ, ಕೇರಳಕ್ಕೆ ಹೋದ್ರು ಕನ್ನಡ ಲೆಟರ್ ಇರಲ್ಲ. ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ಹಿಂದಿಲಿ ಇರುತ್ತೆ, ಪ್ರತಿಯೊಂದು ನೋಡಿದೀನಿ. ಯಾವ ಸ್ಟೇಟಿಗೆ ಹೋದ್ರು ನಮ್ಮ ಕನ್ನಡ ಲೆಟರೇಟ್ ಯಾರು ಬರ್ದಿರಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷು, ಹಿಂದಿ ಪ್ರತಿಯೊಂದು ಬರ್ದಿರ್ತಾರೆ. ಅದು ನಾವು ಅದನ್ನ ಸ್ವಲ್ಪ ಇದು ಮಾಡಬೇಕು. ನಮ್ಮ ಕನ್ನಡ ಇದರಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೇಮ್ ಬೋರ್ಡೇ ಇರಬೇಕು, ಕನ್ನಡನೇ ಮಾತಾಡಬೇಕು, ಕನ್ನಡನೇ ಜಾಸ್ತಿ ಯೂಸ್ ಮಾಡಬೇಕು. ಈಗ ಏನಾಗಿದೆ, ಸ್ಕೂಲಿಗೆ ಮಕ್ಕಳು ಬಾಳು ಅಂತ ಬರಿಬೇಕಾದ್ರೂ ಅದೇ. ಆದರೆ ನಾವು ಬಾಳು ಅನ್ನೋದ ಬಾಲು ಅಂತ ಅರ್ಥ ಮಾಡ್ಕೊಂಡ್ರೆ ಎಲ್ಲರಿಗೂ ಅದೇ ಬಿಡ್ತದೆ. ಈ ಥರದ ಕನ್ನಡದಲ್ಲೇ ಇರತಕ್ಕಂಥ ವಿಶೇಷವಾದ ಪದಗಳು, ಒತ್ತು ಅಂತಕ್ಕಂಥ ಒಂದು ಪದ ಇದೆ. ಒತ್ತು ಹುಟ್ಟಿತು ಅಂತೇಳಿ ನಾವು ಪ್ರಯೋಗಿಸ್ತೀವಿ. ನಿನಗೇನು ಒತ್ತು ಬಂದೈತೇನೆ ಅಂತ ಬರಿತೀವಿ. ನೋಡಮ್ಮ ಅಲ್ಲೇನೋ ಒತ್ತು ಐತು ಅಂತೀವಿ. ಈ ಥರ ಒತ್ಕೊಂಬ ಬರೆಯೋ ತುಂಬ ಒಂದು ಖುಷಿ ವಿಚಾರ ಮತ್ತು ಒಂದು ಒಳ್ಳೆ ಸಂದೇಶ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ರವಾನಾಗಿದೆ. ಇವಾಗ ಮಾಧ್ಯಮವು ಹೆಂಗಾಗಿದೆ ಅಂದರೆ ಜನಗಳನ್ನ ಈ ಕೈಗೊಬ್ಬ ಮಾಡ್ಕೊಂಡು ಇಲ್ಲಿ ಮಾಧ್ಯಮಕ್ಕೆ ಈ ಜನರ ಸಾಮಾನ್ಯವಾಗಿ ರಾಷ್ಟ್ರೀಯತೆ ಮತ್ತು ಧಾರ್ಮಿಕತೆಯ ವ್ಯತ್ಯಾಸ ಗೊತ್ತಿಲ್ಲ ಕೆಲವು ಮಾಧ್ಯಮಗಳು ಬಿಡಿಸ್ತಾರೆ. ದಯಮಾಡಿ ಮಾಧ್ಯಮಗಳು ವಾಸ್ತವವಾಗಿ ಸಮಾಜದ ನೈಜತೆಯನ್ನು ಜನಗಳ ಮುಂದೆ ಬಿಚ್ಚಿಗೆ ಅಂತ ಕೆಲಸ ಆಗಬೇಕು. ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ಮತ್ತು ರಾಷ್ಟ್ರೀಯತೆ ಮತ್ತು ಧಾರ್ಮಿಕತೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಮತ್ತು ಇವತ್ತು ಎಷ್ಟು ಮಟ್ಟಿಗೆ ನಮ್ಮ ಭಾಷೆನ ಕಡೆಗಣಿಸಲಾಗ್ತಾ ಇದೆ ಅಂದರೆ ಇವತ್ತು ಸುಮ್ಮನೆ ಪುಂಕಾಪುಂಕವಾಗಿ ಸುಳ್ಳು ಸುದ್ದಿ ಎಬ್ಸೋಂಥದ್ದು. ನಮಗೆ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ನಿರ್ದಿಷ್ಟವಾದ ಭಾಷೆ, ನಮಗೆ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ. ನಮ್ಮದು ಎಲ್ಲ ಭಾಷೆಗೂ ಕೂಡ ಸರಿಸಮಾನವಂತ ಸ್ಥಾನಮಾನ ಇರೋದ್ರಿಂದ ನಮ್ಮದಲ್ಲಿ ರಾಷ್ಟ್ರ ಭಾಷೆ ಅಂತ ಯಾವುದೂ ಇಲ್ಲ. ರಾಷ್ಟ್ರ ಭಾಷೆ ಹಿಂದಿ ಅಂತೇಳಿ ಸುಮಾರು ಸುಳ್ಳು ಹೇಳಕ್ಕಂತ ಹೋಟೆಲ್ನಲ್ಲಿ ಇದ್ದಾರೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೇಳ್ಕೊಂಡು ಎಲ್ಲ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಸಮಾರಂಭನ ಆಯೋಜಿಸಿ ಅದ್ದೂರಿ ಕಾರ್ಯಕ್ರಮನ ಆಚರಿಸಿದ್ದಾರೆ. ಇದಕ್ಕೆ ಮುಖ್ಯ ಅಧ್ಯಕ್ಷರಾಗಿ ಮಾರಂಗೆರೆ ಸತೀಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನವಾಗಿ ಅಧ್ಯಕ್ಷರಾಗಿ ಇವರು ಟಿಪ್ಟೂರ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಪರಿಶೀಲಿಸಬೇಕು ಅಂತ ಅವರು ಇದು ಮಾಡಿಕೊಂಡಾಗ ಅವ್ರನ್ನ ಕರೆದು ಅವರ ಕರೆಗೆ ಹೋಗ್ಬಿಟ್ಟು ಬಂದು ಇವತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಕಾರ್ಯಕ್ರಮನ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ, ನಾವು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅವರು ಬೆಂಗಳೂರಿನಿಂದ ತುಮಕೂರಿನಿಂದ ಬಂದು ರಾಜ್ಯ ಅಧ್ಯಕ್ಷರವರು ಇದನ್ನು ಸಂಘಟನೆ ಮಾಡಬೇಕಪ್ಪ. ಈ ತಾಲೂಕಿನಲ್ಲಿ ಈ ಟಿಪ್ಟೂರಿನಲ್ಲಿ ನಾವು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ